ಲೆಸ್ನೋವಾ ಈ ಹೆಸರು ಹೇಳಿದ್ರೆ ಯಾರಿಗೂ ಕೂಡ ಅಷ್ಟು ಬೇಗ ಇವರು ಯಾರು ಅನ್ನೋದೇ ಗೊತ್ತಾಗುವುದಿಲ್ಲ. ಆದರೆ ಈ ಹೆಸರಿನ ಜೊತೆ ಟಾಲಿವುಡ್ ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹೆಸರನ್ನ ಸೇರಿಸಿ ಹೇಳಿದ್ರೆ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುತ್ತದೆ. ಅನ್ನಾ ಲೆಸ್ನೋವ್ ಅವರು ಪವನ್ ಕಲ್ಯಾಣ್ ಅವರ ಮೂರನೆಯ ಹೆಂಡತಿ. ಅನ್ನಾ ಲೆಸ್ನೋವ್ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ರಷ್ಯಾದಲ್ಲೇ. ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರುವ ಇವರು ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಮಾತ್ರ ಅಪ್ಪಟ ಭಾರತೀಯ ನಾರಿಯಂತೆ. ಅನ್ನಾ ಲೆಸ್ನೋವಾ ಮತ್ತು ಪವನ್ ಕಲ್ಯಾಣ್ ದಂಪತಿಗೆ ಇಬ್ಬರು ಮಕ್ಕಳಿದ್ದರು. ಪವನ್ ಕಲ್ಯಾಣ್ ಅವರ ಎರಡನೆಯ ಹೆಂಡತಿಯ ಮಕ್ಕಳನ್ನು ಸಹ ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಾರೆ ಅನ್ನಾ ಲೆಸ್ನೋವಾ. ಅನ್ನಾ ಲೆಸ್ನೋವ್ ಅವರು ಫ್ಯಾಮಿಲಿ ಮೆಂಬರ್ಸ್ ನ ಕೇರ್ ಮಾಡುವ ರೀತಿ, ಮತ್ತವರ ಜೊತೆ ಬೆರೆಯುವ ರೀತಿ, ಕುಟುಂಬ ನಿರ್ವಹಣೆಯ ಬಗ್ಗೆ ಅನ್ನಾ ಲೆಸ್ನೋವಾ ಅವರಿಗೆ ಇರುವ ಜ್ಞಾನ ಮತ್ತು ಜವಾಬ್ದಾರಿಯನ್ನ ಕಂಡು ಪವನ್ ಕಲ್ಯಾಣ್ ಅವರು ತುಂಬಾನೇ ಹೆಮ್ಮೆ ಪಡುತ್ತಾರೆ. ಆದ್ರೆ ಇಲ್ಲಿ ಎಲ್ಲರಿಗೂ ಕಾಡುವಂತಹ ಒಂದೇ ಒಂದು ಪ್ರಶ್ನೆ, ಈ ರಷ್ಯಾದ ಹುಡುಗಿ ಪವನ್ ಕಲ್ಯಾಣ್ ಅವರಿಗೆ ಹೇಗೆ ಜೋಡಿಯಾದ್ರು ಎಂದು. ಪವನ್ ಕಲ್ಯಾಣ್ ಅವರ ಜೊತೆ ಒಂದು ಸಿನಿಮಾದ ಹಾಡಿನಲ್ಲಿ ಕೇವಲ 5 ಸೆಕೆಂಡ್ ಅಷ್ಟೇ ಡ್ಯಾನ್ಸರ್ ಆಗಿ ಬರುವ ಈ ಹುಡುಗಿಯ ಮೇಲೆ ಪವನ್ ಕಲ್ಯಾಣ್ ಅವರಿಗೆ ಹೇಗೆ ಪ್ರೀತಿ ಮೂಡಿತು ಮತ್ತವರ ಮದುವೆಯ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ಅನ್ನಾ ಲೆಸ್ನೋವಾ ಈ ಹೆಸರು ಹೇಳಿದ್ರೆ ಯಾರಿಗೂ ಕೂಡ ಈಕೆ ಯಾರು ಎಂಬುದೇ ತಿಳಿಯುವುದಿಲ್ಲ. ಆದರೆ ಆಂಧ್ರ ಪ್ರದೇಶದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವ ಮತ್ತು ಟಾಲಿವುಡ್ ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಪತ್ನಿ ಅಂತ ಹೇಳಿದ್ರೆ ಎಲ್ರಿಗೂ ತಕ್ಷಣಕ್ಕೆ ಅರ್ಥವಾಗುತ್ತದೆ. ಪವನ್ ಕಲ್ಯಾಣ್ ಅವರ ಮೂರನೆಯ ಪತ್ನಿಯಾಗಿ, ಇಬ್ಬರು ಮಕ್ಕಳ ತಾಯಿಯಾಗಿ, ಅಪ್ಪಟ ಭಾರತೀಯ ಮಹಿಳೆಯಾಗಿ ನಮ್ಮ ಸಂಪ್ರದಾಯವನ್ನು ಗೌರವಿಸುತ್ತಾ ಮೂಲತಃ ಕ್ರಿಶ್ಚಿಯನ್ ಧರ್ಮದಲ್ಲಿ ಜನಿಸಿದ್ದರೂ ಗಂಡ ಪವನ್ ಕಲ್ಯಾಣ್ ಅವರ ಮೇಲಿರುವ ಪ್ರೀತಿಗಾಗಿ ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ಕಲಿತು ಅನುಸರಿಸುತ್ತಿರುವ ಇವರು ಪಬ್ಲಿಕ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳದೆ ಮೀಡಿಯಾ ಮತ್ತು ಸಾಮಾಜಿಕ ಮಾಧ್ಯಮಗಳಿಂದ ದೂರ ಉಳಿದಿದ್ದಾರೆ. ಅನ್ನಾ ಲೆಸ್ನೋವ್ ಅವರು ತನ್ನ ಸಿಂಪಲ್ ಲೈಫ್ ಸ್ಟೈಲ್ ಮೂಲಕವೇ ಮೆಗಾ ಸ್ಟಾರ್ ಕುಟುಂಬದವರಿಂದ ಉತ್ತಮ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಅನ್ನಾ ಲೆಸ್ನೋವ್ ಅವರ ಬಾಲ್ಯದ ಬಗ್ಗೆ ಹೇಳುವುದಾದರೆ, ಮನೆಯ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ತನ್ನ ವಿದ್ಯಾಭ್ಯಾಸವನ್ನು ಹೈಸ್ಕೂಲ್ಗೆ ಹೆಂಡ್ ಮಾಡಿ ಮಾಡೆಲಿಂಗ್ ಕಡೆ ಗಮನ ಹರಿಸಿ ಮಾಡೆಲಿಂಗ್ ಅನ್ನೇ ಪ್ರೊಫೆಷನ್ ಆಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅಲ್ಲಿಂದ ಸಿನಿಮಾಗಳಲ್ಲಿ ನಟಿಸಲು ಅವಕಾಶ ಸಿಕ್ಕಿದ್ದು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದರು. ಆದರೆ ಪವನ್ ಕಲ್ಯಾಣ್ ಅವರ ಜೊತೆ ಮದುವೆಯಾದ ಬಳಿಕ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿದಿರುವ ಅನ್ನಾ ಲೆಸ್ನೋವಾ ಸೋಷಿಯಲ್ ಮೀಡಿಯಾಗಳಿಂದಲೂ ದೂರ ಉಳಿದಿದ್ದಾರೆ. ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗಿರುವಂತಹ ಕಾಲದಲ್ಲೂ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿರುವ ಅನ್ನಾ ಲೆಸ್ನೋವಾ ಪವರ್ ಸ್ಟಾರ್ ಕುಟುಂಬಕ್ಕೆ ಹತ್ತಿರವಾಗಿದ್ದಾರೆ. ಪವನ್ ಕಲ್ಯಾಣ್ ಅವರದ್ದು ರೆಬಲ್ ಪರ್ಸನಾಲಿಟಿ ಆಗಿದ್ದರೂ ಕೂಡ ಅನ್ನಾ ಲೆಸ್ನೋವಾ ಮಾತ್ರ ಪವನ್ ಕಲ್ಯಾಣ್ ಅವರನ್ನ ತುಂಬಾನೇ ಪ್ರೀತಿಸುತ್ತಾರೆ. 2024ರಲ್ಲಿ ನಡೆದ ಆಂಧ್ರ ಪ್ರದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನಸೇನಾ ಪಕ್ಷದಿಂದ 21 ಸ್ಥಾನಗಳಿಂದ ಸ್ಪರ್ಧಿಸಿ 21 ಸ್ಥಾನಗಳನ್ನ ಗೆದ್ದು ಅದ್ದೂರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ್ ಅವರಿಗೆ ಅನ್ನಾ ಲೆಸ್ನೋವಾ ಆರತಿ ಮಾಡಿ ತಿಲಕ ಇಟ್ಟಂತಹ ದೃಶ್ಯ ತುಂಬಾನೇ ವೈರಲ್ ಆಗಿತ್ತು. ಈ ವಿಡಿಯೋ ನೋಡಿದ ಎಲ್ಲರೂ ಅನ್ನಾ ಲೆಸ್ನೋವ್ ಅವರನ್ನ ತುಂಬಾನೇ ಅಪ್ರಿಸಿಯೇಟ್ ಮಾಡಿದ್ರು. ಹುಟ್ಟಿದ ದೇಶ ಧರ್ಮವನ್ನು ಬಿಟ್ಟು ಬಂದು ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯವನ್ನ ಕಲಿತು ಅನುಸರಿಸುವುದು ಸುಲಭದ ಮಾತಲ್ಲ. ಈ ವಿಷಯದಲ್ಲಿ ಅನ್ನಾ ಲೆಸ್ನೋವ್ ಅವರು ತುಂಬಾನೇ ಗ್ರೇಟ್. ತೀರಾ ಸಿಂಪಲ್ ವ್ಯಕ್ತಿತ್ವ ಉಳ್ಳವರಾಗಿರುವ ಅನ್ನಾ ಲೆಸ್ನೋವಾ 1980ರಲ್ಲಿ ರಷ್ಯಾದಲ್ಲಿ ಜನಿಸಿದರು. ಪವನ್ ಕಲ್ಯಾಣ್ ಮತ್ತು ಅನ್ನಾ ಲೆಸ್ನೋವಾ ನಡುವೆ 12 ವರ್ಷ ಅಂತರವಿದೆ. ಪವನ್ ಕಲ್ಯಾಣ್ ಅವರು ಅನ್ನಾ ಲೆಸ್ನೋವಾ ಅವರನ್ನ ಮದುವೆ ಆಗುವ ಮೊದಲೇ ನಂದಿನಿ ಮತ್ತು ರೇಣು ದೇಸಾಯಿ ಅವರನ್ನ ಮದುವೆಯಾಗಿದ್ದರು. ಪವನ್ ಅವರು 1997ರ ಮೇ 17ರಂದು ನಂದಿನಿ ಎನ್ನುವವರೊಂದಿಗೆ ಅರೇಂಜ್ ಮ್ಯಾರೇಜ್ ಆದರು. ಆದರೆ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳಿಂದ ದಂಪತಿ ವಿಚ್ಛೇದನ ಪಡೆದು ದೂರವಾಗುತ್ತಾರೆ. ನಂತರ ಜನವರಿ 28, 2009ರಂದು ಪವನ್ ಕಲ್ಯಾಣ್ ಅವರು ಅವರೊಂದಿಗೆ ಭದ್ರಿ ಸಿನಿಮಾದಲ್ಲಿ ನಟಿಸಿದ್ದ ನಟಿ ರೇಣು ದೇಸಾಯಿ ಅವರನ್ನ ಎರಡನೇ ಮದುವೆ ಆಗುತ್ತಾರೆ. ಈ ದಂಪತಿಗೆ ಅಕೀರಾ ನಂದನ್ ಮತ್ತು ಆದ್ಯ ಎನ್ನುವ ಇಬ್ಬರು ಮಕ್ಕಳು ಜನಿಸಿದರು. ಮದುವೆಯಾಗಿ 3 ವರ್ಷಕ್ಕೆ ಇವರಿಂದಲೂ ದೂರವಾದ ಪವನ್ ಕಲ್ಯಾಣ್ ಅನ್ನಾ ಲೆಸ್ನೋವಾ ಅವರನ್ನು ಏಪ್ರಿಲ್ 14, 2011ರಂದು ಬಿಡುಗಡೆಯಾದ ತೀನ್ ಮಾರ್ ಸಿನಿಮಾದ ಬಾರ್ಬಿ ಬೊಮ್ಮಕ್ಕಿ ಎಂಬ ಹಾಡಿನಲ್ಲಿ ಡ್ಯಾನ್ಸರ್ ಆಗಿ ಕೆಲ ಸೆಕೆಂಡುಗಳು ಮಾತ್ರ ಬಂದು ಹೋಗುವ ಲೆಸ್ನೋವಾ ಮತ್ತು ಪವನ್ ಕಲ್ಯಾಣ್ ನಡುವೆ ಸಿನಿಮಾದ ಶೂಟಿಂಗ್ ಸೆಟ್ ನಲ್ಲೇ ಪ್ರೀತಿಯಾಗಿ ತುಂಬಾನೇ ಕ್ಲೋಸ್ ಆಗಿ ಡೇಟಿಂಗ್ ಮಾಡಿ 2 ವರ್ಷ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದು ಈ ಸಂಬಂಧಕ್ಕೆ ಸಾಕ್ಷಿಯಾಗಿ ಮಾರ್ಚ್ 25, 2013ರಂದು ಪೊಲೇನಾ ಅಂಜನಾ ಪಾವನೋವಾ ಎನ್ನುವ ಒಂದು ಹೆಣ್ಣು ಮಗು ಜನಿಸುತ್ತದೆ. ಪವನ್ ಕಲ್ಯಾಣ್ ಅವರಿಗೆ ಅವರ ತಾಯಿ ಅಂಜನಾ ಅವರ ಮೇಲೆ ಅಪಾರವಾದ ಪ್ರೀತಿ. ಈ ಕಾರಣಕ್ಕೆ ತಮ್ಮ ಮಗಳಿಗೆ ಅಂಜನಾ ಎಂಬ ಹೆಸರನ್ನ ದಂಪತಿಗಳು ಇಡುತ್ತಾರೆ. ಪೊಲೇನಾ ಅಂಜನಾ ಪಾವನೋವಾ ಹುಟ್ಟಿದ ಕೆಲ ತಿಂಗಳುಗಳ ಬಳಿಕ ಅಂದ್ರೆ ಸೆಪ್ಟೆಂಬರ್ 30, 2013ರಂದು ಹೈದರಾಬಾದ್ನ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನ ಅಡಿಯಲ್ಲಿ ಇವರಿಬ್ಬರು ರಿಜಿಸ್ಟರ್ ಮದುವೆ ಆಗುತ್ತಾರೆ. ನಂತರ ಅಕ್ಟೋಬರ್ 10, 2017ರಂದು ಈ ದಂಪತಿಗೆ ಮತ್ತೊಬ್ಬ ಮಗ ಜನಿಸಿದನು. ಅವನಿಗೆ ಮಾರ್ಕ್ ಶಂಕರ್ ಪವನೋವಿಚ್ ಎಂದು ಹೆಸರಿಟ್ಟಿದ್ದಾರೆ.
ಪವನ್ ಕಲ್ಯಾಣ್ ಅವರ ಅಣ್ಣ ಚಿರಂಜೀವಿ ಅವರ ನಿಜವಾದ ಹೆಸರು ಶಿವಶಂಕರ್ ವರಪ್ರಸಾದ್. ಈ ಕಾರಣಕ್ಕೆ ಮಗನಿಗೆ ಶಂಕರ್ ಎನ್ನುವ ಹೆಸರನ್ನ ಇಟ್ಟು ಅಣ್ಣನ ಮೇಲಿರುವ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಅನ್ನಾ ಲೆಸ್ನೋವ್ ಅವರ ಬಗ್ಗೆ ಹೇಳುವುದಾದರೆ, ಲೆಸ್ನೋವ್ ಅವರು ಮಾಡೆಲ್ ಆಗಿದ್ದು ಸೌತ್ ಇಂಡಿಯಾದ ಕೆಲ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಪವನ್ ಕಲ್ಯಾಣ್ ಅವರ ಜೊತೆ ನಟಿಸಿದ ತೀನ್ ಮಾಸ್ ಸಿನಿಮಾದ ಚಿಕ್ಕ ಪಾತ್ರ ಲೆಸ್ನೋವ್ ಅವರ ಲೈಫ್ ಸ್ಟೈಲ್ ಅನ್ನೇ ಬದಲಿಸಿತು. ರಷ್ಯಾದ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಹುಟ್ಟಿ ಬೆಳೆದ ಲೆಸ್ನೋವಾ ಮದುವೆಯ ನಂತರ ಹಿಂದೂ ಧರ್ಮವನ್ನು ಪಾಲಿಸುತ್ತಾ ಮೆಗಾ ಪವರ್ ಸ್ಟಾರ್ ಕುಟುಂಬದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಪ್ಪದೆ ಕಾಣಿಸಿಕೊಂಡು ಎಲ್ಲರ ಜೊತೆಯಲ್ಲೂ ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಂಡು ಆ ದೊಡ್ಡ ಕುಟುಂಬದಲ್ಲಿ ಒಳ್ಳೆಯ ಹೆಸರನ್ನ ಗಳಿಸಿದ್ದಾರೆ. ಪವನ್ ಕಲ್ಯಾಣ್ ಅವರ ಅಣ್ಣ ನಾಗೇಂದ್ರ ಬಾಬು ಅವರು ಒಂದು ಇಂಟರ್ವ್ಯೂನಲ್ಲಿ ಪವನ್ ಮದುವೆನೇ ಆಗುವುದಿಲ್ಲ ಎಂದು ಹೇಳುತ್ತಿದ್ದವನು ಕೆಲವು ಕಾರಣಾಂತರಗಳಿಂದ 3 ಮದುವೆ ಆಗಿದ್ದಾನೆ. ಆದರೆ ಅನ್ನಾ ಲೆಸ್ನೋವ್ ಅವರು ಮಾತ್ರ ನಮ್ಮ ಕುಟುಂಬಕ್ಕೆ ತುಂಬಾನೇ ಚೆನ್ನಾಗಿ ಹೊಂದಿಕೊಂಡಿದ್ದಾರೆ. ಅಕಿರಾ ನಂದನ್ ಮತ್ತು ಆದ್ಯ ಅವರನ್ನು ಸಹ ತನ್ನ ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಾರೆ ಎಂಬುದೇ ವಿಶೇಷ ಎಂದು ನಾಗೇಂದ್ರ ಬಾಬು ಅವರು ತಮ್ಮ ತಮ್ಮನ ಹೆಂಡತಿಯನ್ನ ಹೊಗಳಿದ್ದಾರೆ. ನಂದಿನಿ ಮತ್ತು ರೇಣು ದೇಸಾಯಿ ಅವರೊಂದಿಗೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಡೈವೋರ್ಸ್ ಪಡೆದು ದೂರವಾಗಿದ್ದ ಪವನ್ ಅನ್ನಾ ಲೆಸ್ನೋವ್ ಅವರೊಂದಿಗೆ ಅನ್ಯೋನ್ಯವಾಗಿ ಯಶಸ್ವಿ 10 ವರ್ಷಗಳ ದಾಂಪತ್ಯ ಜೀವನ ಸಾಗಿಸಿದ್ದಾರೆ. ಪವನ್ ಅವರಿಗೆ ಅಕಿರಾ ಮತ್ತು ಆದ್ಯ ಅವರನ್ನ ನೋಡ್ಬೇಕು ಅನ್ಸಿದ್ರೆ ಅವರೇ ಹೋಗಿ ನೋಡಿಕೊಂಡು ಬರುತ್ತಾರಂತೆ. ಇಲ್ಲ ಮಕ್ಕಳನ್ನೇ ಹೈದರಾಬಾದ್ ನಲ್ಲಿರುವ ತಮ್ಮ ಮನೆಗೆ ಕರೆಸಿಕೊಳ್ಳುತ್ತಾರೆ. ಆಗಲೂ ಅಷ್ಟೇ ಅನ್ನಾ ಲೆಸ್ನೋವ್ ಅವರು ಅವರನ್ನು ಸಹ ತನ್ನ ಸ್ವಂತ ಮಕ್ಕಳ ಹಾಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅನ್ನಾ ಲೆಸ್ನೋವ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದ ಕಾರಣ ಇವರು ಯಾವಾಗಲೂ ಸಾಧಾರಣವಾಗಿಯೇ ಇರುವುದಕ್ಕೆ ಇಷ್ಟಪಡುತ್ತಾರೆ. ಒಂದೆಡೆ ಜನಸೇನಾ ಪಕ್ಷದ ಅಧ್ಯಕ್ಷರಾಗಿ ಇನ್ನೊಂದೆಡೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ಯುಸಿ ಆಗಿರುವ ಪವನ್ ಕಲ್ಯಾಣ್ ಅವರಿಗೆ ಅನ್ನಾ ಲೆಸ್ನೋವಾ ಮನೆಯ ಎಲ್ಲ ವ್ಯವಹಾರಗಳ ಜೊತೆ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಪವನ್ ಕಲ್ಯಾಣ್ ಅವರ ಎಲ್ಲ ಕಾರ್ಯಗಳಿಗೂ ಸಾಥ್ ನೀಡಿ ಪವನ್ ಕಲ್ಯಾಣ್ ಅವರ ಸಾಧನೆಗೆ ಸ್ಫೂರ್ತಿ ನೀಡುತ್ತಿದ್ದಾರೆ. ಇದಿಷ್ಟು ಅನ್ನಾ ಲೆಸ್ನೋವ್ ಅವರ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಜಾಗ್ವಾರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.